ಲಹರಿ ವೇಲು ಅವರು. ಲಹರಿ ವೇಲು ಅವರ ಹೆಸರು ಕೇಳಿದರೆ ಸಾಕು, ಅವರು ಒಂದು ದೈತ್ಯ ಏನು ಸಂಗೀತ ಸಂಸ್ಥೆಯನ್ನೇ ಕಟ್ಟಿರುವಂಥ ದೈತ್ಯ ಪ್ರತಿಭೆ ಅಂತಲೇ ಹೇಳ್ಬೋದು. ಅಂತಹ ಲಹರಿ ವೇಲು ಅವರು ಈಗ ನಾವು ಯಾಕೆ ಸಂದರ್ಶನ ಮಾಡ್ತಿದ್ದೀವಿ ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ, ಯಾಕಂದರೆ ಅವರ ನಿರ್ಮಾಣದ UI ಉಪೇಂದ್ರ ನಿರ್ದೇಶನದ ಚಿತ್ರ ತೆರೆ ಕಾಣೋದಕ್ಕೆ ಸಜ್ಜಾಗಿದೆ. ಉಪೇಂದ್ರ ಅವರ ಸಿನಿಮಾ ಅಂದ ತಕ್ಷಣ ಅಲ್ಲೊಂದು ಕ್ರಿಯೇಟಿವಿಟಿ ಇರುತ್ತೆ, ಅಲ್ಲೊಂದು ಪ್ರಶ್ನೆ ಇರುತ್ತೆ, ಅಲ್ಲಿಂದ ಹೇಳಿಯೂ ಹೇಳಲಾಗದ ಮತ್ತು ಹೇಳದೆಯೂ ಉಳಿಯುವಂಥ ಅನೇಕ ವಿಚಾರಗಳಿರುತ್ತವೆ. ಅಂಥ ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂಥ UI ಸಿನಿಮಾದ ಏನು ಇನ್ನೇನು ರಿಲೀಸ್ ಆಗ್ತಾಯಿದೆ ಆ ಸಿನಿಮಾ ಮತ್ತು ಎಲ್ಲ ವಿಚಾರಗಳ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಮಾತುಕತೆಯನ್ನು ನಡೆಸೋಣ. ಬನ್ನಿ, ಲಹರಿ ವೇಲು ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಈ ವಿಶೇಷ ಸಂದರ್ಶನಕ್ಕೆ ನಿಮಗೆ ಅತ್ಯಂತ ಆತ್ಮೀಯ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಹೇಗಿದ್ದೀರಿ? ಈ ಸಿನಿಮಾ ಚಟುವಟಿಕೆ ತುಂಬ ಬ್ಯುಸಿ ಅಂತ ಕಾಣುತ್ತೆ. ಅಶ್ವವೇಗ ಅಂತ ಟೈಟ್ಲ್ ಇಟ್ಕೊಂಡಿದ್ದೀರಿ ಸರ್. ಅಶ್ವವೇಗ ನಾವು ಇವಾಗ ಸದ್ಯಕ್ಕೆ UI ಅಶ್ವವೇಗ ಆ ಸ್ಪೀಡಲ್ಲಿ ಓಡ್ತಾ ಇದ್ದೀವಿ ನಾವು. ಓಕೆ ಓಕೆ. ಯಾವ ಕುದುರೆ ಎಕ್ಕಿದ್ರೋ ಗೊತ್ತಿಲ್ಲ ಉಪೇಂದ್ರ ಅವರು. ಓಕೆ. ಕುದುರೆ ಹತ್ಬಿಟ್ಟು ಒಂದು ಪೋಸ್ಟರ್ ಅನೌನ್ಸ್ ಮಾಡಿದ್ರು ಸರ್. ಇನ್ನು ನಿಲ್ಲಂಗಿಲ್ಲ. ಆ ಕುದುರೆಗೆ ಅವರು ಓಡ್ತಾವ್ರೆ, ನಮ್ಮನ್ನು ಓಡಿಸ್ತಾ ಇದ್ದಾರೆ. ಓಕೆ. ಆ ಥರ ಪರಿಸ್ಥಿತಿ ಇದು. UI ಲಾಂಚ್ ಮಾಡಿದ್ದು ಅಣ್ಣ ಮನೋಹರ್ ನಾಯ್ಡು ಅವರು ಮತ್ತು ಅಣ್ಣನ ಮಗ ನವೀನು, KP ಶ್ರೀಕಾಂತ್ ಅವರು. ಸರ್, ಉಪೇಂದ್ರಜಿ ಏನೋ ಒಂದು ಸಣ್ಣ ಸ್ಟೋರಿ, ಒಂದು ಸಿಂಗಲ್ ಲೈನ್ ಹೇಳ್ಬೇಕಂತೆ, ಒಂದ್ಸಲಿ ಕೇಳಿ ಅಂತಂದರು. ನಾನು ಇರಲಿಲ್ಲ ಅವತ್ತು. ನಿಮಗೂ ಅವ್ರ ಜೊತೆ ಸಿನಿಮಾಗೆ ಮಾಡಬೇಕು ಅಂತರದ್ದೇನು ಆ ಥರದ ಐಡಿಯಾ ಇತ್ತೋ ಏನೋ ಅಂದ್ಕೊಂಡಿರಲಿಲ್ಲ? ಉಪೇಂದ್ರಜಿ ಅವ್ರದ್ದು ಸಿನಿಮಾ ನಾವು ಮಾಡೋದು ಆಡಿಯೋ. ಓಕೆ ಓಕೆ ಓಕೆ. ಆ ಕಾಲದಲ್ಲಿ ಮಾಡೋವಾಗ ಏನಾಯಿತು ಅಂದರೆ, ಎಷ್ಟೋ ಜನ ಇದು ಯಾರೀ ಪಿಕ್ಚರು, ಅಡಲ್ಟ್ ಪಿಕ್ಚರು, ಈ ಸಂಗೀತನ ಇದು ತೊಗೊತಾರೆ, ಇದೊಂದು ಹಾಡುಗಳ ಅಂತ ಅಂದ್ಬಿಟ್ಟು ಅವ್ರನ್ನ ಭಾಳ ಉದಾಸೀನವಾಗಿ ಹೀನಾಯವಾಗಿ ಮಾಡಿದಂಥ ಮಹಾನುಭಾವರು ಕೂಡ ಇದ್ದಾರೆ. ಇದು ಸಹಜ. ಕರೆಕ್ಟ್. ಒಬ್ಬ ಮನುಷ್ಯ ಯಾವುದೇ ಫೀಲ್ಡಲ್ಲಿ ಮೇಲೆ ಬರಬೇಕು ಅಂತಂದಾಗ ತವಕ ಇದ್ದಾಗ ಕಾಲಿಲ್ದವ್ರು ಭಾಳ ಜನ ಇರ್ತಾರೆ. ಹೊಸದಾಗಿ ಏನಾದ್ರು ಯೋಚನೆ ಮಾಡಿದಾಗ ಅದಕ್ಕೆ ಪ್ರತಿರೋಧಗಳು ಇದ್ದೇ ಇರ್ತವೆ, ತುಂಬ ಇರುತ್ತೆ. ಸೊ ಹಂಗೆ ಮಾತಾಡಿದ ಟೈಮಲ್ಲಿ ಹಾಡು ಕೇಳಿ ಅಂತ ಅಂದ್ಬಿಟ್ಟು ನಮ್ಮ ಆಫೀಸ್ಗೆ ಬಂದರು. ಬ್ಲ್ಯಾಕ್ CLO ಹಾಕ್ಕೊಂಡು ಕಾರು, ಇವತ್ತಿಗೂ ಜ್ಞಾಪಕ ಇದೆ ಸರ್, ನಮ್ಮ ಚಾಮರಾಜಪೇಟೆ ಆಫೀಸ್ಗೆ ಬಂದಾಗ ಬನ್ನಿ ಬರ್ಮಾಡ್ಕೊಂಡೆ ನಾನೇ. ಅವರು ಗುರುಕಿರಣ್ ಅವರು, ಜಗನ್ನಾಥ್ ಅವರು ನಿರ್ಮಾಪಕರು, ಪಾಪ ಇಲ್ಲ ನೆನೆಸ್ಕೊಬೇಕು, ಅವ್ರು ತೀರೋಗ್ಬಿಟ್ಟಿದ್ದಾರೆ, ನಿರ್ಮಾಪಕರು, ಮಂಜುನಾಥ್ ಅವರು, ಮಂಜಣ್ಣ ಎಲ್ಲ ಬಂದರು. ಬಂದಾಗ ಹಾಡು ಕೇಳಿದೆ ಸರ್. ಅದು ಯಾವುದು ಸೊಫಿಸ್ಟಿಕೇಟೆಡ್ ಕ್ಯಾಸೆಟ್ ಅಲ್ಲ, ಅದು ಈ ಪೈರಸಿ ಕ್ಯಾಸೆಟ್ ಇರ್ತಾಯಿತ್ತು ನೋಡಿ, ಆ ಥರ ಕೇಳೋ ಕೂಡ ಆಗೋದಿಲ್ಲ, ಫುಲ್ಲಿ ಮಿಕ್ಸ್ ಆಗಿಲ್ಲ ಸಾಂಗು. ಓಕೆ. ಆ ಥರ ಟೇಪನ್ನು ತೊಗೊಂಬಂದು ಕೇಳಿಸ್ರು. ಕೇಳಿದಾಗ ನಾನು ಎರಡನೇ ಸಲ ಕೇಳಿದೆ. ನಾನು ಎರಡನೇ ಸಲ ಕೇಳ್ತೀನಿ ಅಂತಂದರೆ ಡೆಫಿನೆಟ್ಲಿ ಅದು ಏನೋ ಇದೆ, ಇದು ಇಟ್ಟಾಗುತ್ತೆ ಅಂತ ಅರ್ಥ ಸರ್. ನಿಮಗೇನೋ ಅನಿಸ್ತದ? 100% ಕ್ಯಾಚ್ ಮಾಡಿದ್ರಿ ಅದನ್ನು, ಸತ್ಯ, ಸಕ್ಸಸ್ಸನ್ನು ಹಿಡಿದ್ರಿ. ಸತ್ಯವಾದ ಮಾತದು. ಸರಿ, ಆಮೇಲೆ ನಮ್ಮಲ್ಲಿ ಒಂದು ಪ್ರಾಜೆಕ್ಟ್ ಶೀಟ್ ಅಂತ ಬರೀತೀವಿ. ಓಕೆ. ಎಲ್ಲ ಚಲನಚಿತ್ರ ಗೀತೆಗಳು ಯಾವ್ದು ಬಂದರೂ ಕೂಡ, ಭಕ್ತಿಗೀತೆ, ಭಾವಗೀತೆ ಯಾವ್ದು ಬಂದ್ರೂ ಪ್ರಾಜೆಕ್ಟ್ ಶೀಟಲ್ಲಿ ಬರೆದುಬಿಟ್ಟು ಹಾಡುಗಳ ಹೆಸರು ಬರೆದು, ಸಾಹಿತ್ಯ ಯಾರು, ಸಂಗೀತ ಯಾರು ಎಲ್ಲ ಬರೆದಾದ್ಮೇಲೆ ಕಡೆಗೆ ನಾವು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಸ್ಟಾರ್ಗಳು ಕೊಡ್ತೀವಿ. 1, 2, 3, 4 ಒಂದು ಭಾಳ ಜನ ಗೊತ್ತಿಲ್ಲ, ಅದು ಅದೆಲ್ಲ ಇರುತ್ತೆ. ಗೊತ್ತಿರಲ್ಲ, ನಾವು ಹೇಳೋದು ಇಲ್ಲ, ಡಿಸ್ಕ್ಲೋಸ್ ಮಾಡೋದು. ನಿಮಗೆ ಮಾತ್ರ ಗೊತ್ತಿರುತ್ತೆ, ನಮ್ಮ ಫೈಲಲ್ಲಿ ಇರುತ್ತೆ ಅಷ್ಟೇ. ಯಾರಿಗೂ ಆ ರಿಪೋರ್ಟು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಓಕೆ. ಹೇಳೋದು ಇಲ್ಲ ನಾವು. ಆಯಿತು. ಸರಿ, ಕೇಳಾದ್ಮೇಲೆ ತುಂಬ ಚೆನ್ನಾಗಿದೆ ಹಾಡುಗಳು ಅಂದರೆ. ಉಪೇಂದ್ರಜಿ ಅವ್ರು ಗೊತ್ತಲ್ಲ, ಕಣ್ಣು 360 ಡಿಗ್ರೀಸ್ ಇರ್ತದೆ ಅವ್ರ ಕಣ್ಣು, ಹಿಂಗೆ ನಿಜವಾಗ್ಲೂ ಚೆನ್ನಾಗಿದೆಯಾ ಅಂದರು. ತುಂಬ ಚೆನ್ನಾಗಿದೆ ಸರ್. ಈ ಔಟ್ ಆಫ್ 5 ಸಾಂಗ್ಸು 3 ಸೂಪರ್ ಹಿಟ್ಟು ಕಮರ್ಷಿಯಲ್ಲು, ಇನ್ನೆರಡು ಪಿಕ್ಚರು ಕಂಟೆಂಟ್ ಮೇಲೆ ಹೋಗುತ್ತೆ ಅಂತಂದೆ. ಗುರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವೇಲು ಅವರು ಅಂದರು. ಅವ್ರು ಮಾತಾಡಿ ಸ್ಟೈಲ್ ಹೇಳ್ತಾ ಇದ್ದೀನಿ ಸರ್ ನಿಮಗೆ. ಓಕೆ. ನೆಕ್ಸ್ಟ್ ವೀಕ್ ಬಿಡುಗಡೆ ಮಾಡಿ ಅಂದರು. ನೆಕ್ಸ್ಟ್ ವೀಕ್ ಬಿಡುಗಡೆ ಮಾಡಬೇಕು ಅಂತಂದರೆ ಒಂದು ಅಗ್ರಿಮೆಂಟ್ ಆಗಬೇಕು, ನಾವು ಹಣ ಕೊಡಬೇಕು, ಒಡಂಬಡಿಕೆ ಆಗಬೇಕು, ಎಲ್ಲ ಇದೆ, ಪ್ರೊಸೀಜರ್ ಇದೆ ಲಹರಿನಲ್ಲಿ. ಸರ್, ನಾಳೆ ಬನ್ನಿ, ಒಂದು ಪ್ರೈಸ್ ಫಿಕ್ಸ್ ಮಾಡಬೇಕು ಅಂದರೆ. ಪ್ರೈಸಾ ಸರ್? ನೀವು ಬಿಡುಗಡೆ ಮಾಡಿ ಸರ್, ನಮಗೆ ಸಾಕು, ನಮಗೆ ಗೌರವನೇ ಕೊಡಲಿಲ್ಲ ಸರ್ ಇಂಡಸ್ಟ್ರಿನಲ್ಲಿ ಅಂತ ನೀವು ಕರೆದು ಕುಣಿಸಿ ಮಾತಾಡಿ ಅವ್ರಿಗೆ ಅದೇ ಒಂದು ರೀತಿ ಸತ್ಯವಾದ ಮಾತು ಸರ್, ಅದು ಸತ್ಯ. ನನಗೆ ಆಶ್ಚರ್ಯ ಆಗೋಯ್ತು, ಗೌರವ ಕೊಟ್ಟಿಲ್ಲ ಅಂದಿಟ್ಗೆ. ಯಾರೇ ಬರಲಿ ಸರ್ ಇಂಡಸ್ಟ್ರಿನಲ್ಲಿ, ಹೊಸಬರು ಒಳಬರಲ್ಲ, ಎಲ್ಲ ಬಂದಾಗ ಹೊಸಬ್ರೆ. ಇಟ್ಟಾದ್ಮೇಲೆಲ್ಲ ದಿಗ್ಗಜರು, ದೊಡ್ಡ ಶುರು ಮಾಡೋದಲ್ವಾ, ಸತ್ಯ. ಬಟ್ ಎಸ್ಪೆಷಲಿ ಉಪೇಂದ್ರ ಅವರು ನಮ್ಮಂಗೆ 0ನೇ ಸ್ಟಾರ್ಟ್ ಮಾಡಿ ಸರ್. ನಾವು 0 ಬಂದವರು, ಅವರು 0 ಬಂದವರು. ಸೊ ಹಾಗಾಗಿ ಅವರ ಇತಿಹಾಸನೂ ಗೊತ್ತಿತ್ತು ನನಗೆ. ಸೊ ಒಂದು ಲೈನ್ ಸ್ಟೋರಿ ಹೇಳಬೇಕು ಅಂತ ನಿಮಗೆ ಶ್ರೀಕಾಂತ್ ಅವ್ರು ಕರ್ಕೊಂಡ್ಬಂದರು. ಅಣ್ಣ ಮತ್ತು ಮನೋರಣ್ಣ ಮತ್ತು ನವೀನ್ ಅವ್ರು ಕೇಳಿದ್ರು. ಸರಿ, ನಾನು ಒಂದಿನ ಕೇಳಿದೆ ಅಷ್ಟೇ ಸರ್. 2 ಮಿನಿಟ್ಸ್, ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಡಿಸ್ಕಷನ್ ಅಷ್ಟೇ.
ಓಕೆ. ಟೈಟ್ಲಿ ಗಿಟ್ಲೇನು ಅವಾಗೇನು ಹೇಳಿರಲಿಲ್ಲ. ಹಂಗೆ